ಬಿಜೆಪಿ ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕ ಡಾ ಸದಾನಂದ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ 74ನೇ ಜನ್ಮದಿನದ ಹಿನ್ನೆಲೆ ರಕ್ತದಾನದ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಬಿಜೆಪಿ ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆಸಲಾಯಿತು. ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕ ಡಾ ಸದಾನಂದ ಮಾತನಾಡಿ, ರಕ್ತದಾನ ಮಾಡೋದ್ರಿಂದ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರುವ ರಕ್ತದ ಅವಶ್ಯಕತೆ ಇರುವ ರೋಗಿಗಳ ಜೀವ ಉಳಿಸಿದಂತಾಗುತ್ತೆ. ಎಲ್ಲಾ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠವಾದ ದಾನವಾಗಿದ್ದು, ಈ ಬಗ್ಗೆ ಯುವ ಶಕ್ತಿ ಹೆಚ್ಚಿನ ಗಮನ ಹರಿಸುವಂತಹ ನಿಟ್ಟಿನಲ್ಲಿ ಜಾಗೃತರಾಗಿ ಹೆಜ್ಜೆ ಇಡಬೇಕು. ಹೆಚ್ಚು ರಕ್ತದಾನ ಮಾಡುವ ಮೂಲಕ ನೀವು ಆರೋಗ್ಯ ಕಾಪಾಡಿಕೊಳ್ಳಿ, ಇತರರಿಗೆ ಜೀವದಾನ ಮಾಡಿ ಅಂತ ಕೋರಿದರು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ 74ನೇ ಹುಟ್ಟುಹಬ್ಬದ ಅಂಗವಾಗಿ ಒಂದು ರಕ್ತದಾನ ಶಿಬಿರವನ್ನು ನಮ್ಮ ವೈದ್ಯಕೀಯ ಪ್ರಕೋಷ್ಠ ವತಿಯಿಂದ ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಆಯೋಜಿಸಲಾಗಿದೆ. ಒಂದು ರಕ್ತದಾನ ಮಹಾದಾನ, ರಕ್ತದಾನಕ್ಕಿಂತ ಮಿಗಿಲಾದ ಸೇವೆ ಬೇರೊಂದಿಲ್ಲ. ನಮ್ಮ ವಿಶ್ವದ ಒಂದು ಸಂಶೋಧನೆ ಪ್ರಕಾರ ಒಬ್ಬ ಮನುಷ್ಯನ ರಕ್ತದಿಂದ ಇನ್ನೊಬ್ಬನ ಮನುಷ್ಯನ ಜೀವನವನ್ನು ಉಳಿಸುವಂಥ ಒಂದು ಪದ್ಧತಿಯಾಗಿದೆ. ರಕ್ತದಾನದಿಂದ ನಾವು ವರ್ಷ ಇಡೀ ರಕ್ತದಾನ ಬೇಕಾಗತ್ತೆ. ಯಾವುದಕ್ಕೆ ಅಂತ ನಮ್ಮ ತುರ್ತು ಅಪಘಾತ ಆಗ್ಬೋದು, ಅದು ತುರ್ತು ಅಪಘಾತ ಆಗಿರ್ಬೋದು. ಹಾಗೆ ನಮಗೇನೋ ಥ್ಯಾಲಸೀಮಿಯಾ, ಲ್ಯುಕೀಮಿಯಾ ಅನ್ನೋ ಒಂದು ಕಂಡೀಷನ್ಗೆ ಬ್ಲಡ್ಗೆ ಯಾವಾಗಲೂ ಅದಕ್ಕೆ ಅವಲಂಬಿಸಿರುತ್ತಾರೆ. ಅದಕ್ಕೆ ರಕ್ತದಾನವನ್ನು ನಾವು ಯಾವ ಒಬ್ಬ ಮನುಷ್ಯನಿಗೋಸ್ಕರ ಉಳಿಸ್ಲಿಕ್ಕೋಸ್ಕರ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತವನ್ನು ಕೊಡೋದು, ಯಾವ ಅಪೇಕ್ಷೆ ಇಲ್ಲದೇ ಬಂದು ಕೊಡುವುದೇ ರಕ್ತದಾನ ಅಂತಾರೆ. ರಕ್ತವನ್ನು ಕೊಡೋದು 350 ml ಮಾತ್ರ ರಕ್ತವನ್ನು ತಗೊಳ್ತೀವಿ. ಮನುಷ್ಯನಿಗೆ 5 ರಿಂದ 6 ಲೀಟ್ರು ರಕ್ತ ಮನುಷ್ಯನ ದೇಹದಲ್ಲಿರುತ್ತೆ. ಈ ರಕ್ತ ಕೊಡೋದಕ್ಕೆ ಗಂಡಸರಾಗಲಿ ಹೆಂಗಸರಾಗಲಿ ಅದಕ್ಕೆ 18 ರಿಂದ 65 ವರ್ಷದವರೆಗೆ ಯಾರು ಬೇಕಾದ್ರೂ ರಕ್ತವನ್ನು ಕೊಡ್ಬೋದು. ಮಹಿಳೆಯರು 6 ತಿಂಗಳಿಗೆ ಒಂದ್ಸಲಿ ಕೊಡುವಂಥ ಕೊಡ್ಬೋದು. ಆದರೆ ಗಂಡಸರಿಗೆ 3 ತಿಂಗಳಿಗೆ ಒಂದ್ಸಲಿ ರಕ್ತವನ್ನು ಕೊಡ್ಬೋದು. ಶಿಬಿರದಲ್ಲಿ 150ಕ್ಕೂ ಹೆಚ್ಚು ರೋಗಿಗಳ ಆರೋಗ್ಯ ತಪಾಸಣೆ ಹಾಗೂ 100ಕ್ಕೂ ಹೆಚ್ಚು ಯುವಕರು ಯುವತಿಯರು ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್, ಗಣೇಶ್, ಸಿಟಿ ಮಂಜುನಾಥ್, ವಿವೇಕ್, ನಾಗಾನಂದ, ಶಿವಕುಮಾರ್ ಆರಾಧ್ಯ ಭಾಗಿಯಾಗಿದ್ದರು.